ಹಲೋ ಫ್ರೆಂಡ್ಸ್, ನೀವೀಗ ಇಲ್ಲಿ ನೋಡ್ತಾ ಇರೋದೇನು ಗೊತ್ತಾ, ಇದು ಪ್ಯಾನಾಸೋನಿಕ್ 4K. ಪ್ಯಾನಾಸೋನಿಕ್ 4K ಒಳಗೆ UX ಸೀರೀಸ್ ಅಂತಂದಿದ್ದು ಲೈಕಾ ಡೈಕೋಮಾರ್ ಅಂತಂದು ಕರಿತೀವಿ. ಇದು 15x ಆಪ್ಟಿಕಲ್ ಝೂಮ್ ಇದೆ, 24.5 mm ವೈಡ್ ಇದು ಕಾಣುತ್ತೆ. ಇಲ್ಲೇನು ಬರುತ್ತಲ್ಲ, ನೀವು ಇದು ಆನ್ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಬ್ಯಾಟ್ರಿ ನಾನು ಹಾಕಿಲ್ಲ, ಆಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ. ಇದು ಈಗ ಇಲ್ಲೇನಿದೆಯಲ್ಲ, ಇದು ಆನ್ ಆ್ಯಂಡ್ ಆಫ್ ಬಟನ್ನು. ಇದು ಇಲ್ಲಿ ಕೊಟ್ಟಿರೋದು ಆನ್ ಆ್ಯಂಡ್ ಆಫ್ ಬಟನ್. ಇದು ರೆಕಾರ್ಡ್ ಬಟನ್ನು. ನೀವು ಆನ್ ಮಾಡ್ತೀರಾ, ರೆಕಾರ್ಡ್ ಸ್ಟಾಪು, ರೆಕಾರ್ಡ್ ಆನ್ ಇಲ್ಲಿ ಮಾಡ್ಬೋದು. ಇದು ಅಲ್ಲದೆ ಇನ್ನೊಂದು ಬಟನ್ನು ಇದೆ. ನೀವು ಇಲ್ಲಿಂದನೂ ನೀವು ಇದನ್ನು ಓಪನ್ ಮಾಡಿದರೆ, ನೀವು ಇಲ್ಲಿ ಓಪನ್ ಮಾಡಿದರೆ ಇಲ್ಲೊಂದು ಬಟನ್ ಕಾಣುತ್ತೆ. ಇದನ್ನು ನೀವು ರೆಕಾರ್ಡ್ ಸ್ಟಾಪ್ ಮಾಡೋಕ್ಕೆ, ಆನ್ ಮಾಡೋಕ್ಕೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಇದು ಬಂದುಬಿಟ್ಟು ಇದು ಗ್ರಿಪ್ಪಿಗೆ, ಈ ಟೈಪು ನೀವು ಇದನ್ನು ಹಾಕೊಳ್ಳೋದಕ್ಕೆ ಗ್ರಿಪ್ಪಿಗೆ ಇದು ನೀವು ಹಾಕೊಳ್ಳೇಬೇಕು ಕೈಗೆ ಈ ಟೈಪು. ಇದೇನಿದೆಲ್ಲ ಇದು ಝೂಮ್ ಔಟು ಝೂಮ್ ಇನ್ ಆಗುತ್ತೆ. ಇದು ಝೂಮ್ ಇನ್ನು ಝೂಮ್ ಔಟು ಬಟನ್ನು. ನೀವು ಝೂಮ್ ಇನ್ನು ಝೂಮ್ ಔಟು ನೀವು ಇಲ್ಲಿಂದನಾರ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಇಲ್ಲರ ನೀವು ಮಾಡ್ಕೋಬೋದು. ಇದರಲ್ಲಿದೆಯಲ್ಲ, ಇದರಲ್ಲಿ ನೀವು ಝೂಮ್ ಇನ್ ಝೂಮ್ ಔಟು ಮಾಡ್ಕೋಬೋದು ಇಲ್ಲಿಂದನೂ. ಇದು ಈಸಿ ಆಗುತ್ತೆ. ಇದು ಈ ಬಟನ್ ಏನಿದೆಯಲ್ಲ, ಈ ಬಟನಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇದನ್ನು ವ್ಯೂ ಮಾಡಬೇಕಪ್ಪ ಅಂತಂದರೆ ಇಲ್ಲೇನಿದೆಯಲ್ಲ, ಇದರಿಂದನೂ ನೀವು ವ್ಯೂ ಮಾಡ್ಬೋದು, ಇಲ್ಲಿಂದ ವ್ಯೂ ಮಾಡ್ಬೋದು. ಇದು ಯಾವ ಇದಕ್ಕೆ ಬೇಕೋ ನೀವು ಇದನ್ನು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀವು ಹಿಂಗೆ ಇದನ್ನು ಬೆಂಡ್ ಮಾಡ್ಕೋಬೋದು. ಇದರಿಂದ ಬೇಡಪ್ಪ ಅಂತಂದರೆ ನೀವೇನು ಮಾಡುತ್ತೀರಾ, ಇಲ್ಲಿ ಬರ್ತೀರಾ, ಇಲ್ಲಿ ಬಂದಿದೆಯಲ್ಲ, ಇದನ್ನು ಜಸ್ಟ್ ಹೀಗೆ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡ್ತೀರಾ, ಲಾಕ್ ಆಗುತ್ತೆ. ಲಾಕ್ ಆದ ತಕ್ಷಣ ನೀವು ಇದನ್ನು ಓಪನ್ನು ಮಾಡ್ಬೋದು. ಓಕೆ, ಇದರಲ್ಲೂ ನೀವು ನೋಡ್ಕೋಬೋದು. ಬೇಡಪ್ಪ ಅಂದರೆ ಮತ್ತು ನೀವು ಇದನ್ನು ಈ ಟೈಪು ಪುಷ್ ಮಾಡಿದರೆ ಆಯಿತು. ಇಲ್ಲಿ ಬಂದುಬಿಟ್ಟು ಏನಾಗುತ್ತೆ, ಇಲ್ಲೇನಿದೆಯಲ್ಲ, ಇಲ್ಲಿ SD ಕಾರ್ಡು ಹಾಕೋದು. ಇದು ಈ ಜಾಗ, ಈ ಸ್ಪಾಟ್ ಏನಿದೆಯಲ್ಲ, ಇಲ್ಲಿ ನಾವು SD ಕಾರ್ಡನ್ನು ಹಾಕ್ತೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಟ್ರಿ. ಇದು ಫುಲ್ ಇದೆಯಾ ಏನು ಅಂತ ನೀವು ಚೆಕ್ ಮಾಡ್ಬೇಕಪ್ಪ ಅಂದರೆ ಏನಿರುತ್ತೆ, ನೀವು ಇಲ್ಲಿ ಚೆಕ್ ಅಂತಿದೆ, ಇದು ನೀವು ಒಂದ್ಸಲಿ ಹಿಂಗೆ ಪ್ರೆಸ್ ಮಾಡಿ ನೀವು ಬಿಟ್ಟರೆ ನಮಗಿಲ್ಲಿ ಕಾಣ್ತಾ ಇದೆಯಾ ನೋಡ್ರಿ, ಪ್ರೆಸ್ ಮಾಡಿದರೆ ಇಲ್ಲಿ ಆನ್ ಆಗುತ್ತೆ. 3 ಇದ್ದಾವೆ ಡಾಟು. ಫ್ರೆಂಡ್ಸ್, ಈಗ ನೀವು ನೋಡಿದ್ರಲ್ಲ, ಇಲ್ಲೊಂದು ಬಟನ್ ಇದೆ. ಈ ಬಟನನ್ನು ನಾನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದರೆ ನೋಡ್ರಿ, ನಿಮಗಲ್ಲಿ ಲೈಟ್ ಗ್ಲೋ ಆಯಿತು. 3 ಡಾಟ್ ಆಗಿರೋದ್ರಿಂದ ಇನ್ನೂ ಇದು ಬ್ಯಾಟ್ರಿ ಇದೆ. 1 ಡಾಟ್ ಮಾತ್ರ ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಆಗಿದೆ, ಚಾರ್ಜ್ ಫುಲ್ ಇದೆ ಅಂತ. ಈಗ ಇದನ್ನು ಫಿಕ್ಸ್ ಮಾಡೋದು ನೋಡೋಣ. ತಗೊಂಬರ್ತೀವಿ, ತಗೊಂಬಂದು ಜಸ್ಟ್ ಇದನ್ನು ಹಿಂಗೆ ಇಟ್ಟು ಇಲ್ಲಿಗೆ ಪ್ರೆಸ್ ಮಾಡೋದಷ್ಟೇ. ನಿಮಗೆ ಇಲ್ಲಿ ಲಾಕ್ ಆಯ್ತು ನೋಡಿರಿ, ಇದು ಲಾಕ್ ಆಯ್ತು. ತೆಗಿಬೇಕಪ್ಪ ಅಂದರೆ ನೀವು ಹಿಂಗೆ ಎತ್ತದಲ್ಲ, ಇದು ಮುಡ್ಕೊಂಡು ಹೋಗುತ್ತೆ. ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಮೇಲೆ ಹಿಂಗೆ ಪುಷ್ ಮಾಡಬೇಕು. ಪುಷ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಬ್ಯಾಟ್ರಿನ ನಾವು ತಗೋಬೋದು. ಇನ್ನೊಂದ್ಸಲಿ ಹಾಕ್ತೀನಿ. ನೀವು ಜಸ್ಟ್ ಇದನ್ನು ಹಿಂಗೆ ಇಟ್ಟು ಮೇಲ್ಗಡೆಯಿಂದ ಜಸ್ಟ್ ನೀವು ಸ್ವಲ್ಪ ಪುಷ್ ಮಾಡಿದರೆ ಸಾಕು, ಈಗಿದು ಲಾಕು ಆಗ್ಬಿಡ್ತು. ಈ ಬಂದುಬಿಟ್ಟು ಇಲ್ಲೇ ಇದೆಯಲ್ಲ, ಇದು USB ಡಿವೈಸು, HDMI USBದು ಇಲ್ಲಿ ಕೊಟ್ಟಿದ್ದಾನೆ. USBದು ಇಲ್ಲಿದೆ. ಇದು HDMI ಕಾರ್ಡ್ ಹಾಕೋದಕ್ಕೆ. ಓಕೆ, ಬ್ಯಾಟ್ರಿ ಹಾಕಿದ್ದೀವಿ. ಬ್ಯಾಟ್ರಿ ಹಾಕಿದ್ಮೇಲೆ ನೋಡ್ರಿ, ಇದನ್ನು ನೀವು ಜಸ್ಟ್ ನೀವು ಕೆಳಗಡೆ ಸ್ಲೈಡ್ ಮಾಡಿದ್ರೆ ಏನಾಯ್ತು, ಇದು ಆನ್ ಆಗಿದೆ. ಓಕೆ, ಆನ್ ಆಗಿದೆ. ನೀವು ವ್ಯೂ ಏನಿದೆಯಲ್ಲ, ಇಲ್ಲಿಂದನೂ ನಾವು ವ್ಯೂ ಮಾಡ್ಬೋದು. ಅದು ನಾನು ಏನು ಮಾಡ್ತೀನಿ, ಇಲ್ಲಿ ಓಪನ್ ಮಾಡ್ತೀನಿ. ಈಗ ಮುಚ್ಚಿರುತ್ತೆ, ಓಪನ್ ಮಾಡ್ಬೇಕು ಹಿಂಗೆ. ಇದು ಶಟರ್ ಕ್ಲೋಸ್ ಓಪನ್ನು. ಓಕೆ, ಮತ್ತು ನೀವು ಇದನ್ನು ಪ್ರೆಸ್ ಮಾಡಿ ಇಟ್ಟೆ ಪುಷ್ ಮಾಡಿದರೆ ಇದು ಒಳಗಡೆ ಹೋಗುತ್ತೆ. ನೀವು ಇಲ್ಲಿ ಬಂದರೆ ಏನು ಬರುತ್ತೆ, ಇದು ನಿಮಗೆ AV DC 12 ವೋಲ್ಟು ಸ್ವಿಚ್ಚು. ನೀವು ಇದು ಓಪನ್, ಇದ್ರ ಮೇಲೆ ಬರೆದಿರುತ್ತೆ ಇಲ್ಲಿ ನೋಡ್ರಿ, ಇದೇನು ಕೊಟ್ಟಿದೆ ಇಲ್ಲಿ ಅದೇ ಕ್ಯಾಮ್ ರಿಮೋಟ್. ಕ್ಯಾಮ್ ರಿಮೋಟ್ ಅಂದರೆ ಈಗ ಇಲ್ಲಿ ವಿಡಿಯೋ ಔಟು, ಚಾನಲ್ 1 ಚಾನಲ್ 2 ಇದು ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಆಡಿಯೋ ಪಿನ್, ಇಲ್ಲೊಂದಿದೆ ಆಡಿಯೋ ಪಿನ್ನು, ಆಮೇಲೆ ಇಲ್ಲೊಂದಿದೆ ಆಡಿಯೋ ಪಿನ್ನು. ಇದು ನಾವು ಆರ್ಡಿನರಿ ಈಗ ನಾವು ಕಂಪ್ಯೂಟ್ರಿಗೆಲ್ಲ ಫಿಕ್ಸ್ ಮಾಡ್ತೀವಲ್ಲ, ಆ ಪಿನ್ ಇದಕ್ಕೆ ಬರೋದಿಲ್ಲ. ಕನ್ವರ್ಟರ್ ನೀವು ತಗೊಳ್ಳೇಬೇಕಾಗುತ್ತೆ ಇದಕ್ಕೆ. ನೋಡಿರಿ, ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಪ್ಯಾನಾಸೋನಿಕ್ಕಿಂದ. ಇದು ಪ್ಯಾನಾಸೋನಿಕ್ ಲುಮಿಕ್ಸ್ ಅಂತ, ಲುಮಿಕ್ಸ್ G85 ಇದು. ನಾವು ಅವಾಗ ತಗೊಂಡಾಗ ಇದು 75,000 ಏನೋ ಇತ್ತು. 12 to 50 ಇದ್ರದ್ದು ಇದು ಬರುತ್ತೆ ಲೆನ್ಸು.
ಇದು ಒಳ್ಳೆ ಕ್ಯಾಮ್ರಾ, 4K ಒಳ್ಳೆ ರೆಕಾರ್ಡು ಚೆನ್ನಾಗುತ್ತೆ. ಇದು ನೀವು ಓಪನ್ ಮಾಡಿ ನೋಡಿರಿ, ಇಲ್ಲಿ ಇದ್ರದ್ದು ಇದಿರುತ್ತೆ. ಓಕೆ, ಬ್ಯಾಟ್ರಿ ಹಾಕೋದು ಇಲ್ಲಿ, ಇದಕ್ಕೆ ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದಾನೆ. ಇದ್ರ ಬ್ಯಾಟ್ರಿ ಇಷ್ಟು ಸ್ಮಾಲ್ ಸೈಜ್ ಬರುತ್ತೆ ಇದು ಬ್ಯಾಟ್ರಿ. ಈ ಕ್ಯಾಮ್ರಾದ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಪ್ಪ ಅಂದರೆ ನೀವು ಮೇಲೆ ಟಾಪಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅದ್ರ ಲಿಂಕ್ಗೆ ಹೋಗಿ ನೀವು ವ್ಯೂ ಮಾಡ್ಬೋದು. ಈಗ ನೀವು ಇದನ್ನು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಬೇಕಪ್ಪ ಅಂದರೆ ಹೆಂಗೆ ಮಾಡ್ತೀರಾ ಅಂದರೆ ಇಲ್ಲಿ ಸ್ಕ್ರೂ ಕೊಟ್ಟಿರ್ತಾನೆ ಇದನ್ನು. ಓಕೆ, ಇದು ಸ್ಟ್ಯಾಂಡಿಗೆ ಹಾಕೋದಕ್ಕೆ ಉಪಯೋಗಿಸ್ತೀವಿ ನಾವು ಇದನ್ನು, ಗ್ರಿಪ್ಪು. ಇದನ್ನು ನೀವಿಲ್ಲಿ ಫಿಕ್ಸ್ ಮಾಡೋದು. ನೋಡ್ರಿ, ಇದು ಫಿಟ್ ಆಯಿತು. ಇದೇನು ನಾಚ್ ಇರುತ್ತಲ್ಲ, ಈ ನಾಚ್ ಏನು ಮಾಡುತ್ತೆ, ಈ ನಾಚ್ ಬಂದುಬಿಟ್ಟು ನಮಗೆ ಸ್ಟ್ಯಾಂಡಿಗೆ ಫಿಟ್ ಆಗುತ್ತೆ. ಸೇಮ್ ಇದೇ ಟೈಪು ನೀವು ಇದಕ್ಕೂ ಫಿಟ್ ಮಾಡ್ಬೋದು. ತೋರಿಸ್ತೀನಿ ಹಿಂಗೆ ಅಂತ. ಇದನ್ನು ಬಿಚ್ಚಿರಿ. ನೀವು ತೆಗೆದು ಇಡಬೇಕಾದ್ರೆ ಇಲ್ಲಿ ಲೆನ್ಸು ಓಪನ್ ಇರುತ್ತೆ. ಹಿಂಗೆ ಯಾವಾಗಲೂ ಓಪನ್ ಬಿಡಬೇಡ್ರಿ, ಲೆನ್ಸ್ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಂಗಾಗಿ ಏನಾಗುತ್ತೆ, ನೀವು ಕವರನ್ನು ಕ್ಲೋಸ್ ಮಾಡ್ಬೇಕು. ಹಿಂಗೆ ನೀವೀಗ ಇಲ್ಲೇನು ಸ್ಕ್ರೂ ಏನು ಟಾಪಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೇಲ್ಗಡೆನೂ ನಾವು ಕ್ಯಾಮ್ರಾನ ಈ ಟೈಪು ಫಿಕ್ಸ್ ಮಾಡೋದಕ್ಕೆ ನಾವು ಈ ಸ್ಕ್ರೂನ ಉಪಯೋಗಿಸ್ತೀವಿ. ಕೆಳಗಡೆ ಸ್ಟ್ಯಾಂಡಿಂಗ್ ಕ್ಯಾಮ್ರಕ್ಕೂ ಅವನು ಸ್ಕ್ರೂಗಳನ್ನು ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರೂಗಳನ್ನು ಕೊಟ್ಟಿರ್ತಾನೆ. ಈ ಕ್ಯಾಮ್ರಕ್ಕೆ ಸ್ವಲ್ಪ ಗಟ್ಟಿ ಇರೋ ಅಂಥದ್ದು, ಕಬ್ಬಿಣದ್ದು ಚೆನ್ನಾಗಿರೋ ಅಂಥ ಸ್ಟ್ಯಾಂಡನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಪ್ಲಾಸ್ಟಿಕ್ಕಿಂದ ಉಪಯೋಗಿಸಿದ್ರೆ ಈ ವೇಟಿಗೆ ಅದು ಬೀಳೋ ಚಾನ್ಸಸ್ಸು ಭಾಳ ಇರುತ್ತೆ. ನೋಡಿರಿ, ಇಲ್ಲಿ ನೀವು ಈಗ ಫಿಟ್ ಮಾಡಿ ಇದನ್ನು ರೊಟೇಟ್ ಮಾಡಿರಿ. ಇದರಲ್ಲಿ HDMI ಕಾರ್ಡ್ ಇದೆ. ನಾನೀಗ HDMI ಕಾರ್ಡನ್ನು ತಕ್ಕಂತೀನಿ ನಾನು. ಓಕೆ, HDMI ಇದು 32 GB 90 MB/s ಇದೆ. ಇದೆಲ್ಲ 127 170 MB/s ಬರುತ್ತಲ್ಲ, ಅದನ್ನು ನೀವು ತಗೊಂಡ್ರೆ ಏನಾಗುತ್ತೆ, 4K ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿರಿ, ಈಗ SD ಕಾರ್ಡಲ್ಲಿ 1 and 2 2 SD ಕಾರ್ಡನ್ನು ಹಾಕ್ಬೋದು ನೀವು ಇದಕ್ಕೆ. ಇಲ್ಲಿ ಮೇಲ್ಗಡೆ ಟಾಪ್ ಇದು ಒಂದೇದಿದು ನೀವು ನೋಡ್ಕೊಳ್ರಿ. ಇದು ಇಲ್ಲಿ ಸಿಗ್ನಲ್ ಕೊಟ್ಟಿರ್ತಾನೆ ಅವನು, ಯಾವ ನಾಚ್ ಇದೆಯಲ್ಲ ಇದು ಯಾವ ಸೈಡ್ ಹೋಗಬೇಕು ಅಂತ. ನೀವು ಜಸ್ಟ್ ಇದನ್ನು ಇಲ್ಲಿಟ್ಟು ಸುಮ್ಮನೆ ನೀವು ಹಿಂಗೆ ಪ್ರೆಸ್ ಮಾಡ್ತೀರಾ, ಅದು ಅಲ್ಲಿ ಹೋಯಿತು. ಫಸ್ಟ್ನೇದಕ್ಕೆ ಹಾಕ್ತೀರಾ, ಎರಡನ್ನೂ ನೀವು ಅಟ್ ಎ ಟೈಮ್ ಹಾಕ್ಬೋದು. ಓಕೆ, 1 2. ಈಗ ನಾನು ಒಂದನೇದಕ್ಕೆ ಇಲ್ಲಿ ಹಾಕಿರ್ತೀನಿ, ಹಾಕಿದ್ದನ್ನು ಕ್ಲೋಸ್ ಮಾಡ್ತೀನಿ, ರೆಕಾರ್ಡ್. ಓಕೆ, ಆಮೇಲೆ ಇಲ್ಲಿ ಬಂದುಬಿಟ್ಟು ಏನು ಬರುತ್ತಲ್ಲ, ಇದು ಇಲ್ಲಿ ವೈಟ್ ಬ್ಯಾಲೆನ್ಸ್ ಬರುತ್ತೆ. ನಿಮಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ವೈಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸ್ಟ್ಯಾಂಡ್. ಇದು ನಾಚ್, ಇಲ್ಲಿಗೆ ನಾವು ಇದನ್ನು ಫಿಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಇದರಲ್ಲಿ ಕರೆಕ್ಟಾಗಿ ಫಿಟ್ ಆಗಬೇಕು. ನೋಡಿ, ಫಿಟ್ ಆಗ್ತಿದ್ದಂಗೆ ಕೆಳಗಡೆ ಇಲ್ಲಿ ಇದನ್ನು ಲಾಕ್ ಮಾಡಿರಿ ಹೀಗೆ. ಓಕೆ, ಈಗ ಲಾಕು ಆಯಿತು. ಇದೆ, ನೀವು ವೈಟ್ ಬ್ಯಾಲೆನ್ಸನ್ನು ಪ್ರೆಸ್ ಮಾಡ್ಕೊಳ್ರಿ. ಪ್ರೆಸ್ ಮಾಡಿದರೆ ಏನು ಬರುತ್ತಪ್ಪ ಅಂದರೆ ಇಲ್ಲಿಡಿ, ವೈಟ್ ಬ್ಯಾಲೆನ್ಸನ್ನು ನಾನು ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿರಿ, ನಿಮಗೆ ಬಂತು ಏನು ACH BCH PCH ಏನು ಬರುತ್ತಲ್ಲ, ನೀವು ಯಾವ್ದಾರು ಈಗ BCH ನಾವು ತಗೊಂಡೆ ನೋಡ್ರಿ, ಇಲ್ಲಿ ವೈಟ್ ಬ್ಯಾಲೆನ್ಸ್ ಆಗುತ್ತಲ್ಲ, ಇಲ್ಲಿ ಹಿಂದ್ಗಡೆ ಇಲ್ಲೊಂದು ಬಟನ್ ಇದೆ ನೋಡಿ, ಇಲ್ಲೊಂದು ಬಟನ್ ಇದೆ. ಈ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಿದ್ದಂಗೆ ಅದು ಆಟೋಮೆಟಿಕಲಿ ವೈಟ್ ಬ್ಯಾಲೆನ್ಸಿಗೆ ತಗೊಳುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ. ಈಗ ಇದನ್ನು ಬಟನನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಬಿಡ್ರಿ. ಒಂದ್ಸಲ ಆಫ್ ಆಯಿತು, ಆಫ್ ಆಗಿ ಒಂದ್ಸಲ ಸೆಟ್ ಆಗುತ್ತಲ್ಲ, ಇವಾಗ ಇದು ವೈಟ್ ಬ್ಯಾಲೆನ್ಸು ಆಯಿತು.